ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು, ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಹೇಗಿದ್ದೀರಾ ನೀವೆಲ್ಲರೂ? ಗುರುವಾರದ ಮಧ್ಯಾಹ್ನ ಸಮಯದಲ್ಲಿ ಊಟ ಎಲ್ಲ ಮುಗ್ದಿದೆ ಅಂತ ಭಾವಿಸ್ತೀನಿ. ಆಗಿದೆ ಅಲ್ಲ ಊಟ ಎಲ್ಲಾರ್ದು? ಓಕೆ. ಸೊ ಊಟ ಎಲ್ಲ ಆದ್ಮೇಲೆ ನಿದ್ದೆ ಬರಂಗ್ ಆಗ್ತಾ ಇದೆಯಾ? ಇಲ್ಲ ಮ್ಯಾಮ್. ಓಕೆ. ಸೊ ಇವತ್ತಿನ ಪಾಠ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ಸೊ ದ ಡೈವರ್ಸಿಟಿ ವಿ ಹ್ಯಾವ್ ಇನ್ ಆ ಲಿವಿಂಗ್ ವರ್ಲ್ಡ್. ಓಕೆ. ಸೊ ನಿಮ್ ಕ್ಲಾಸ್ ನಲ್ಲಿ ಒಬ್ರು ಇದ್ದ ಹಾಗೆ ಇನ್ನೊಬ್ರು ಇದ್ದಾರಾ? ಇಲ್ಲ. ಒಬ್ರು ಕುಳ್ಳಕ್ಕಿರ್ತಾರೆ, ಇನ್ನೊಬ್ರು ಉದ್ದಕ್ಕಿರ್ತಾರೆ. ಒಬ್ರು ಬೆಳ್ಳಗಿರ್ತಾರೆ, ಇನ್ನೊಬ್ರು ಕಪ್ಪಗಿರ್ತಾರೆ. ಒಬ್ರಿಗೆ ಗುಂಗುರು ಕೂದ್ಲಿರುತ್ತೆ, ಇನ್ನೊಬ್ರಿಗೆ ನೇರವಾದಂತಹ ಕೂದ್ಲಿರುತ್ತೆ ಅಲ್ವಾ? ಸೊ ಒಬ್ರಿಗಿಂತ ಒಬ್ರು ಎಷ್ಟು ಭಿನ್ನವಾಗಿ ಇದೀವಿ. ನಾವು ಈ ಆಧಾರ್ ಕಾರ್ಡ್ ಅನ್ನ ಮಾಡ್ಸಿದ್ರೆ, ಆಧಾರ್ ಕಾರ್ಡ್ ನ ಎಲ್ಲರೂ ನೀವು ಈ ಆಧಾರ್ ಕಾರ್ಡ್ ನ ಮಾಡಿಸ್ಬೇಕಾದ್ರೆ ಈ ರೀತಿ ನಮ್ಮ ಬೆರಳಚ್ಚನ್ನ ಹೀಗೆ ಒತ್ಬೇಕಾಗತ್ತೆ. ಹೌದಾ? ಬೆರಳಚ್ಚನ್ನ ಈ ರೀತಿಯಾಗಿ ಒತ್ಬೇಕಾಗತ್ತೆ. ಅದನ್ನ ನಾವು ಫಿಂಗರ್ ಪ್ರಿಂಟ್ ಅಂತ ಕರಿತೀವಿ. ಸೊ ನಮ್ಮ ದೇಹ ಎಷ್ಟು ಯುನಿಕ್ ಆಗಿದೆ, ಒಬ್ರಿಗಿಂತ ಒಬ್ರು ನಾವ್ ಎಷ್ಟು ವಿಭಿನ್ನವಾಗಿದೀವಿ ಅಂದ್ರೆ, ಈ ಫಿಂಗರ್ ಪ್ರಿಂಟ್ ಸಹ ಒಬ್ರಿನಂತೆ ಇನ್ನೊಬ್ರದ್ದು ಮ್ಯಾಚ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ವೈವಿಧ್ಯತೆಯಿಂದ ಕೂಡಿದೆ ನಮ್ಮ ಜೀವ ಜಗತ್ತು. ಸೊ ವಿ ಆರ್ ಸೋ ಡೈವರ್ಸಿಫೈಡ್. ಅರ್ಥ ಆಯ್ತಾ? ಸೊ ಹೋದ್ ಕ್ಲಾಸ್ ನಲ್ಲಿ ನಾವು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಈ ಒಂದು ಪಾಠವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಥೆಯ ರೂಪದಲ್ಲಿ ಈ ಪಾಠವನ್ನ ಕಂಡಿದ್ವಿ. ಹೂಗಳಲ್ಲಿ ಇರುವಂತಹ ಸಾಮ್ಯತೆ, ವಿಭಿನ್ನತೆ ಏನು? ಅದೇ ರೀತಿ ನಾವು ಹಲವಾರು ರೀತಿಯಾದಂತಹ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಕಾಣ್ತಾ ಹೋಗ್ತೀವಿ. ಇವೆಲ್ಲದರ ಬಗ್ಗೆ ಕೂಡ ನಾವು ಕಲಿಯುವಂತಹ ಪ್ರಯತ್ನ ಮಾಡಿದ್ವಿ. ಮತ್ತೆ ಒಂದೊಂದು ಸಸ್ಯಗಳು ಒಂದಕ್ಕಿಂತ ಒಂದು ಎಷ್ಟು ಭಿನ್ನವಾಗಿದೆ. ಕೆಲವೊಂದು ಪೊದೆ ರೂಪದಲ್ಲಿ ಇರುತ್ತೆ, ಇನ್ ಕೆಲವೊಂದು ಗಿಡಗಳ ರೂಪದಲ್ಲಿ ಇರುತ್ತೆ, ಇನ್ ಕೆಲವೊಂದು ಮರಗಳ ರೂಪದಲ್ಲಿ ಇರುತ್ತೆ, ಇನ್ ಕೆಲವೊಂದು ಹುಲ್ಲಿನ ರೂಪದಲ್ಲಿ ಇರುತ್ತೆ. ಹೀಗೆ ಒಂದಕ್ಕಿಂತ ಒಂದು ಎಷ್ಟು ವಿಭಿನ್ನವಾಗಿದೆ ಅನ್ನೋದನ್ನ ಕೂಡ ನಾವು ಕಲಿತಾ ಹೋದ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಅದನ್ನೇ ಮುಂದುವರಿಸ್ತಾ ಅದನ್ನೇ ಮುಂದುವರಿಸ್ತಾ ನಾವು ಮುಂದೆ ಎಲೆಗಳ ಬಗ್ಗೆ ನಾವು ಕಲಿತಾ ಹೋಗೋಣ. ಸೊ ನಿಮ್ಗೆ ನೆನ್ಪಿದ್ಯಾ, ಹೋದ್ ಕ್ಲಾಸ್ನಲ್ಲಿ ನಾನೊಂದಿಷ್ಟು ವಿವಿಧ ಬಗೆಯ ಎಲೆಗಳನ್ನ ನಿಮ್ಗೆ ತೋರಿಸಿದ್ದೆ. ಹೌದಾ? ನೆನ್ಪಾಗ್ತಾ ಇದ್ಯಾ? ಶಂಖಪುಷ್ಪ ಹೂವಿನ ಎಲೆಯನ್ನ ತೋರಿಸಿದ್ದೆ, ಜೇಡದ ಎಲೆಯನ್ನ ತೋರಿಸಿದ್ದೆ. ಹಾ, ನೆನ್ಪಾಗ್ತಾ ಇದೆಯಾ? ಮೆಣಸಿನ್ಕಾಯಿ ಎಲೆಯನ್ನ ತೋರಿಸಿದ್ದೆ. ಸೊ ಈ ರೀತಿ ಎಲೆಗಳಲ್ಲಿ ಎಷ್ಟೊಂದು ವಿಭಿನ್ನತೆ ಮತ್ತು ಡೈವರ್ಸಿಫಿಕೇಶನ್ ನಾವು ನೋಡ್ತಾ ಹೋಗ್ಬೋದು. ಕೆಲವೊಂದು ಎಲೆಯನ್ನ ನೋಡಿದಾಗ ಅದು ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿ ಇರುತ್ತೆ. ಇನ್ ಕೆಲವೊಂದು ಎಲೆಗಳನ್ನ ನೀವು ಗಮನಿಸೋದಾದ್ರೆ ಅದು ಈ ರೀತಿ ಬಾಗಿ ಇರುತ್ತೆ. ಅದ್ರ ಮೇಲೆ ಒಂದು ಬಟ್ಟೆ ತರ ಹಿಂಗೊಂದಿರುತ್ತೆ. ಸ್ವಲ್ಪ ದೊಡ್ಡದಾದ ಎಲೆಯನ್ನು ನೀವು ಗಮನಿಸೋದಾದ್ರೆ ಅದರಲ್ಲಿ ಈ ರೀತಿಯಾದ ಜಾಲರವನ್ನ ಅಂದ್ರೆ ಒಂಥರ ನೆಟ್ ತರ ಇಮೇಜಸ್ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಈ ರೀತಿಯಾಗಿ ಇರುತ್ತೆ. ಹಾಗೇನೆ ಬಾಳೆದ ಎಲೆಯನ್ನ ಗಮನಿಸಿದಾಗ ಇಲ್ಲಿ ಅಗ್ಲ ಇರುತ್ತೆ, ಇಲ್ಲೂ ಕೂಡ ಅಗ್ಲ ಇದ್ದು ಈ ರೀತಿಯಾಗಿ ಬಾಗಿರುತ್ತೆ. ಹೌದಾ? ಸೊ ಗಮನಿಸಿದೀರಾ ಎಲೆಗಳು? ಗಮನಿಸಿಲ್ಲ ಅಥವಾ ಗಮನಿಸಿಲ್ಲ ಅಂದ್ರೆ ಇನ್ ಮುಂದೆ ಆದ್ರೂ ಗಮನಿಸ್ತಾ ಹೋಗ್ತೀರಾ? ಸೊ ವಿಜ್ಞಾನ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ನೀವೇನ್ ಅನ್ವೇಷಣೆ ಮಾಡ್ತಾ ಹೋಗ್ತೀರಾ? ನಿಮ್ಮ ಸುತ್ತಮುತ್ತಲು ಇರುವಂತಹ ವಾತಾವರಣದಲ್ಲಿ ಇನ್ ದ ಅಟ್ಮಾಸ್ಫಿಯರ್ ದಟ್ ಯು ಲೀವ್ ಇನ್ ನೀವೇನನ್ನ ಅನ್ವೇಷಣೆ ಮಾಡ್ತಾ ಹೋಗ್ತೀರಾ? ಸೊ ಹೇಗೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ? ಅಷ್ಟೇ ವಿಜ್ಞಾನ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ವಿಜ್ಞಾನದಲ್ಲಿ ಬಹಳ ಪ್ರಖ್ಯಾತಿಯನ್ನ ಪಡೆದಂತಹ ಹೆಸರು ಅಂತ ಹೇಳಿದ್ರೆ ನ್ಯೂಟನ್. ನ್ಯೂಟನ್ ಅನ್ನುವಂತಹ ಒಬ್ಬ ಮಹಾವಿಜ್ಞಾನಿ ಹೇಳ್ತಾನೆ, ನಾನು ವಿಜ್ಞಾನದ ವಿಷಯದಲ್ಲಿ ಕಲ್ತದ್ದೆಲ್ಲ ಸಮುದ್ರದ ದಡದ ಮೇಲೆ ಇರುವಂತಹ ಮರಳಿನ ಅಂತ.
ಅಂದ್ರೆ ಬಹಳ ಬಹಳ ತುಂಬಾ ಚಿಕ್ಕದಾದಂತಹದ್ದು ಮಾತ್ರ ನಾನು ಕಲ್ತಿದ್ದೀನಿ ಅಂತ. ಸೊ ಆದ್ರಿಂದ ನಮ್ಮ ಊಹೆಗೂ ಮೀರಿದಂಥದ್ದು ವಿಜ್ಞಾನ. ಸೊ ನೀವೆಲ್ಲ ಅನ್ ಅವಾಗಿನ ಕಾಲದಲ್ಲಿ ಅಂದ್ರೆ ನಿಮ್ಗಿರುವಂತಹ ಒಂದು ತಂತ್ರಜ್ಞಾನದ ವ್ಯವಸ್ಥೆಗಳಿರ್ತಿರ್ಲಿಲ್ಲ. ಅಥವಾ ವಿದ್ಯೆಗೆ ಇಷ್ಟೊಂದೆಲ್ಲ ಮಹತ್ವತೆಯನ್ನ ತೋರಿಸ್ತಾ ಇದ್ದಂತಹ ಕಾಲ ಅದಾಗಿರ್ಲಿಲ್ಲ. ಅಂತಹ ಕಾಲದಲ್ಲಿ ಅಂತಹ ವಿಜ್ಞಾನಿಗಳು ಅಷ್ಟೊಂದು ಶ್ರೇಷ್ಠವಾದಂತಹ ವೈಜ್ಞಾನಿಕ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವೆಲ್ಲ ತಂತ್ರಜ್ಞಾನ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗಿರುವಂತಹ ಕಾಲದಲ್ಲಿದ್ದೀರಾ. ಸೊ ನಿಮ್ಮ ಯೋಚನಾ ಲಹರಿ ಕೂಡ ಅಷ್ಟೇ ಮುಂಗಡದಲ್ಲಿ ಸಾಗ್ತಾ ಹೋಗ್ಬೇಕು. ತುಂಬಾ ಮುನ್ನಡೀತಾ ಹೋಗ್ಬೇಕು. ತುಂಬಾ ಅಡ್ವಾನ್ಸ್ಡ್ ಆಗಿ ನೀವು ಕೂಡ ಇರ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ನಮ್ಮ ಒಂದು ವಿದ್ಯಾಶಕ್ತಿಯ ಮುಖ್ಯ ಆಶಯ ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳಿಗೆ ಕಲಿಕೆಯನ್ನ ನಾವು ಮಾಡೋದ್ರ ಜೊತೆಗೆ ಯಾಕಂದ್ರೆ ನಿಮ್ಮ ಶಿಕ್ಷಕರು ತುಂಬಾ ಉತ್ತಮವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ತುಂಬಾ ಶ್ಲಾಘನೀಯ ಹಾಗೂ ಪ್ರಶಂಸನೀಯ ಶಿಕ್ಷಕರ ವೃತ್ತಿ ಹಾಗೂ ಶಿಕ್ಷಕರ ಕೆಲಸಗಳು. ಆದ್ರೆ ಅದ್ರ ಜೊತೆಗೆ ನಾವು ವಿದ್ಯಾಶಕ್ತಿಯ ಮೂಲಕ ಆ ವೈಜ್ಞಾನಿಕ ಯೋಚನೆಗಳನ್ನ ನೀವು ನಿಮ್ಮ ನಿಜ ಜೀವನದಲ್ಲಿ ಎಷ್ಟು ಸಮರ್ಪಕವಾಗಿ ತಂದ್ಕೊಳ್ಬಹುದು. ಹೌ ಎಫೆಕ್ಟಿವ್ಲಿ ಯು ಕ್ಯಾನ್ ಯೂಸ್ ಇಟ್ ಇನ್ ಯೋರ್ ಡೇ ಟು ಡೇ ಲೈಫ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡೋದೇ ಆಗಿರುತ್ತೆ. ಓಕೆ ಮಕ್ಕಳೇ? ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಚಾಪ್ಟರ್. ವಿವಿಧ ರೀತಿಯ ಎಲೆಗಳ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೋಡೋದಾದ್ರೆ ಈ ಎಲೆಗಳ ರಚನೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕೆಲವ್ರಿಗೆ ಈ ಎಲೆಗಳನ್ನ ಸಂಗ್ರಹಿಸುವಂತಹ ಅಭ್ಯಾಸ ಇರುತ್ತೆ. ನಾವಂತೂ ಚಿಕ್ಕವರಾಗಿದ್ದಾಗ ಈ ಅರಳಿ ಮರದ ಎಲೆಗಳು ಅದೊಂಥರ ಹೃದಯದ ಆಕಾರದಲ್ಲಿ ಇರುತ್ತಲ್ವಾ, ಹಾರ್ಟ್ ಶೇಪ್ ಅಲ್ಲಿ ಇರುತ್ತೆ. ಅದರಲ್ಲಿ ಗಣಪತಿಯ ಚಿತ್ರವನ್ನೆಲ್ಲ ಮಾಡ್ತಾ ಇದ್ವಿ. ಮತ್ತೆ ಆ ಎಲೆಗಳನ್ನ ಒಣಗಿಸ್ಬಿಟ್ಟು ನೋಡ್ತಾ ಇದ್ವಿ. ಮತ್ತೆ ಅದನ್ನ ನೀರಿನಲ್ಲಿ ಅದ್ದಿ ಆ ಗೆರೆಗಳನ್ನೆಲ್ಲ ನೋಡ್ತಾ ಇದ್ವಿ. ಸೊ ಈ ರೀತಿಯಾಗಿ ಮಾಡ್ತಾ ಇದ್ವಿ. ಇನ್ನು ಕೆಲವ್ರಿಗೆ ಈ ಬಾಳೆದೆಲೆ ಮನೇಲಿ ಇತ್ತು ಅಂತ ಹೇಳಿದ್ರೆ ಅದನ್ನ ಕಟ್ ಮಾಡಿ ಆ ಕಡ್ಡಿಲಿ ಆಟ ಆಡುವಂತಹ ಅಭ್ಯಾಸಗಳೆಲ್ಲ ಇರುತ್ತೆ. ಸೊ ಏನ್ ಮಾಡಬಹುದು? ಈ ಎಲೆಗಳನ್ನ ನೀವು ಕೂಡ ಸಂಗ್ರಹಣೆ ಮಾಡಬಹುದು. ಮತ್ತೆ ಅದರ ಆಕಾರದಲ್ಲಿ ಇರುವಂತಹ ಭಿನ್ನತೆಯನ್ನ ಗಮನಿಸಬಹುದು. ಒಂದಕ್ಕಿಂತ ಒಂದು ಆಕಾರದಲ್ಲಿ ಎಷ್ಟು ಭಿನ್ನತೆಯನ್ನ ಹೊಂದಿದೆ ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಹೋಗಬಹುದು. ಈಗ ಸಸ್ಯದ ಎಲೆಗಳ ಮೇಲೆ ಸಣ್ಣ ಗೆರೆಗಳನ್ನ ನೀವು ಗಮನಿಸಬಹುದು. ನೀವು ಎಲೆಗಳನ್ನ ನೋಡೋದಾದ್ರೆ ಸಿನ್ಸ್ ಲಾಸ್ಟ್ ಕ್ಲಾಸ್ ನಲ್ಲಿ ತೋರಿಸಿದ್ರಿಂದ ನಾನು ಮತ್ತೆ ನಿಮ್ಗೆ ತೋರ್ಸ್ಲಿಕ್ಕೆ ಹೋಗ್ಲಿಲ್ಲ. ಈ ಗೆರೆಗಳನ್ನ ನಾವು ನಾಳಗಳು ಅಂತ ಕರಿತೀವಿ. ನಾಳಗಳು ಅಂತ ಕರಿತೀವಿ. ನಾಳಗಳು ಅಂತ ಹೇಳಿದ್ರೆ ಏನು? ಯಾರಿಗಾದ್ರೂ ಗೊತ್ತಿದ್ಯಾ? ನಲ್ಲಿಗಳಲ್ಲ, ನಾಳಗಳು. ಇಂಗ್ಲಿಷ್ ನಲ್ಲಿ ಇದನ್ನ ನಾವು ವೇನ್ಸ್ ಅಂತ ಹೇಳ್ತೀವಿ. ಈಗ ನಮ್ಗೆ ಹುಷಾರಿಲ್ಲ ಅಥವಾ ತುಂಬಾ ಅಸ್ವಸ್ಥರಾಗಿದ್ದೀರಾ ಅಂತ ಹೇಳಿದ್ರೆ, ಮನೇಲಿ ಹಿರಿಯರಿದ್ರೆ ಅಥವಾ ಒಂದ್ ಸ್ವಲ್ಪ ಆಯುರ್ವೇದದ ಜ್ಞಾನ ಇದ್ರೆ ಏನ್ ಮಾಡ್ತಾರೆ, ನಮ್ಮ ಕೈಯನ್ನ ಹೀಗೆ ಹಿಡಿತಾರೆ. ಇಂಥ ಜಾಗದಲ್ಲಿ ನಮ್ಮ ನಾಡಿ ಮಿಡಿತವನ್ನ ಅವ್ರು ಚೆಕ್ ಮಾಡ್ತಾರೆ ಹೀಗೆ. ಹೌದಾ? ನೋಡಿದೀರಾ? ಅಬ್ಸರ್ವ್ ಮಾಡಿದೀರಾ? ಸೊ ಇದನ್ನ ನಾವೇನಂತೀವಿ, ಕೈ ಮೇಲಿರುವಂತಹ ಗೆರೆಗಳನ್ನ ನಾಳಗಳು ಅಂತ ಕರಿತೀವಿ. ಅದೇ ರೀತಿ ಎಲೆಯ ಮೇಲೆ ಇರುವಂತಹ ಗೆರೆಗಳನ್ನ ನಾವು ಈ ರೀತಿಯಾಗಿ ಒಂದು ಎಲೆ ಇದ್ದಾಗ ಈ ತರ ಒಂದು ಎಲೆ ಇದ್ದಾಗ ಎಲೆಗಳ ಮೇಲಿರುವಂತಹ ಗೆರೆಗಳನ್ನ ನಾವು ವೇನ್ಸ್ ಅಥವಾ ನಾಳಗಳು ಅಂತ ಕರಿತಾ ಹೋಗ್ತೀವಿ. ಓಕೆ? ಈಗ ಏನಾಗುತ್ತೆ, ಈ ಒಂದು ಆ ಪ್ಯಾಟ್ರನ್ ಏನಿರುತ್ತಲ್ಲ ಅದನ್ನ ನಾವು ವೆನೇಷನ್ ಅಂತ ಕರಿತೀವಿ. ವೆನೇಷನ್ ಅಂತ ಹೇಳಿದ್ರೆ ಆ ನಾಳಗಳ ಜೋಡಣೆಯನ್ನ ನಾಳ ವಿನ್ಯಾಸ ಅಂತ ಕರಿತೀವಿ. ನಾಳ ವಿನ್ಯಾಸ ಅಂದ್ರೆ ವೆನೇಷನ್ ಅಂತ ಅರ್ಥ. ಸೊ ಇದೇನ್ ಮೇಡಮ್ ನಾಳ ವಿನ್ಯಾಸ, ಇದನ್ನ ಯಾಕೆ ನಾವು ತಿಳ್ಕೊಬೇಕು? ಇದ್ರ ಹಿಂದೆ ಇರುವಂತಹ ಅರ್ಥ ಆದ್ರೂ ಏನು? ಯಾಕೆ ಅಂದ್ರೆ ಒಂದಕ್ಕಿಂತ ಒಂದು ಎಲೆಗಳಲ್ಲಿ ಈ ನಾಳದ ವಿನ್ಯಾಸದಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನ ನೀವು ಕಾಣ್ತಾ ಹೋಗ್ಬೋದು. ಕೆಲವೊಂದು ನಾಳಗಳು ಈ ರೀತಿಯಾಗಿರ್ತದೆ. ಇದನ್ನ ನಾವು ಜಾಲಬಂಧ ಅಂತ ಕರಿತೀವಿ. ಜಾಲಬಂಧ. ಜಾಲಬಂಧ ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಿದ್ಯಾ? ಜಾಲಬಂಧ ಅಂತ ಹೇಳಿದ್ರೆ ಏನು ಅಂತ ಅಂದ್ಬಿಟ್ಟು? ಜಾಲಬಂಧ ಅಂತ ಹೇಳಿದ್ರೆ ಅದನ್ನ ರೆಟಿಕ್ಯುಲೇಟ್ ಅಂತ ಕರಿತೀವಿ. ಅದ್ರ ಮೇಲೆ ಒಂದು ನೆಟ್ ತರವಾದಂತಹ ಒಂದು ಚಿತ್ರಣ ಇರುತ್ತೆ. ಅದನ್ನ ನಾವು ರೆಟಿಕ್ಯುಲೇಟ್ ವಿನೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಉದಾಹರಣೆಗೆ ಈ ದಾಸವಾಳದ ಎಲೆಗಳಾಗಿರ್ಬಹುದು, ಅವೆಲ್ಲವೂ ಅಂತಹ ಗುಣಗಳನ್ನ ಪ್ರದರ್ಶಿಸುತ್ತೆ. ಅದೇ ರೀತಿ
ನಾವು ಸಮಾಂತರವಾದಂತಹ ನಾಳ ವಿನ್ಯಾಸ ಇರುವಂತಹ ಎಲೆಗಳನ್ನ ನೋಡಬಹುದು. ಉದಾಹರಣೆಗೆ ಬಾಳೆದೆಲೆಗಳು. ಸೊ ಈ ಬಾಳೆದೆಲೆಯನ್ನ ನೀವು ಗಮನಿಸಿದಾಗ ಎರಡು ಕಡೆ ಸಮಾನಾದಂತಹ ಅಂತರವಿದೆ. ಸೊ ಇದನ್ನ ನಾವು ಪ್ಯಾರಲಲ್ ವೆಂಟಿಲೇಷನ್ ಅಂತ ಕರಿತೀವಿ, ಅಥವಾ ಸಮಾಂತರವಾದಂತಹ ನಾಳ ವಿನ್ಯಾಸ ಅಂತ ಕರಿತೀವಿ. ಸಮಾಂತರವಾದಂತಹ ನಾಳ ವಿನ್ಯಾಸ. ಇನ್ನು ಹುಲ್ಲುಗಳನ್ನ ಗಮನಿಸಿದಾಗ್ಲೂ ಕೂಡ ಅದು ಕೂಡ ಸಮಾಂತರವಾದಂತಹ ನಾಳ ವಿನ್ಯಾಸವನ್ನ ಹೊಂದಿರುತ್ತೆ. ಸೊ ವಿನ್ಯಾಸ ಅಂದ್ರೆ ಇಲ್ಲಿ ವೆಂಟಿಲೇಷನ್ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ಆದ್ರಿಂದ ಈ ಸಮಾಂತರವಾದಂಥ ವಿನ್ಯಾಸಕ್ಕೆ ಪ್ಯಾರಲಲ್ ವೆನೇಷನ್ ಅಂತೀವಿ. ಜಾಲಬಂಧದ ವಿನ್ಯಾಸವನ್ನ ಹೊಂದಿರೋದಕ್ಕೆ ರೆಟಿಕ್ಯುಲೇಟ್ ವೆನೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಒಂದು ಸಸ್ಯದ ಅಥವಾ ಎಲೆಯ ವೇನ್ಸ್ ನಾಳಗಳಲ್ಲಿ ಈ ವೆನೇಷನ್ ಅನ್ನ ನಾವು ನೋಡ್ತಾ ಹೋಗಬಹುದು. ಓಕೆ. ಸೊ ಇದು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಇರುತ್ತೆ. ಈಗ ಕಾಡು ಮೂಲಿಕೆಗಳು ಮತ್ತು ಹುಲ್ಲುಗಳು ಬೆಳೆಯುವಂತಹ ಪ್ರದೇಶಕ್ಕೆ ನೀವು ಭೇಟಿ ಕೊಡಿ. ಈ ಚಟುವಟಿಕೆ ಸಣ್ಣ ಮೂಲಿಕೆಗಳನ್ನ ನೀವು ಬಳಸಬಹುದು. ಬೇರುಗಳಿಗೆ ಹಾನಿಯಾಗದಂತೆ ಕರಣಿ ಅಂತ ಹೇಳಿದ್ರೆ ಕುರ್ಫಿ, ಕತ್ತಿಯನ್ನ ಬಳಸಿ ಜಾಗ್ರತೆಯಿಂದ ವಿವಿಧ ಬಗೆಯ ಮೂಲಿಕೆಗಳನ್ನ ಅಗೆದು ತೆಗೆದಬೇಕಾಗತ್ತೆ. ಇದಕ್ಕಾಗಿ ನೀವು ಮಣ್ಣನ್ನ ತೇವಗೊಳಿಸಿ ಸಡಿಲಗೊಳಿಸಬಹುದು. ಈಗ ನಿಮ್ ಮನೇಲಿ ಆ ರೀಪಾಟಿಂಗ್ ಅಂತ ಮಾಡ್ತಾರೆ. ಕೇಳಿದೀರಾ? ರೀಪಾಟಿಂಗ್ ಅಂತ ಮಾಡ್ತಾರೆ. ಏನಿದು ರೀಪಾಟಿಂಗ್ ಅಂತ ಹೇಳಿದ್ರೆ, ಒಂದು ಪಾಟ್ ಇಂದ ಇನ್ನೊಂದು ಪಾಟ್‌ಗೆ, ಈಗ ಒಂದು ಚಿಕ್ಕ ಪಾಟ್ ಅಲ್ಲಿ, ಈಗ ಇವಾಗ ಏನ್ ಮಾಡಿದಾರಂದ್ರೆ ದೊಡ್ಡ ದೊಡ್ಡ ಫಂಕ್ಷನ್‌ಗಳಿಗೆ ಹೋದಾಗ, ಸಮಾರಂಭಗಳಿಗೆ ಹೋದಾಗ ಈ ಗಿಡಗಳನ್ನ ಉಡುಗೊರೆಯಾಗಿ ನೀಡ್ತಾ ಬರ್ತಾರೆ. ರಿಟರ್ನ್ ಗಿಫ್ಟ್ ಕೊಡೋ ಕಡೆ ಪುಟ್ಟವಾದಂತಹ ಗಿಡಗಳು, ತುಳಸಿ ಗಿಡ ಆಗಿರಬಹುದು ಅಥವಾ ಮಲ್ಲಿಗೆ ಹೂವಿನ ಗಿಡಗಳಾಗಿರಬಹುದು. ಈ ರೀತಿ ಗಿಡಗಳನ್ನ ರಿಟರ್ನ್ ಗಿಫ್ಟ್ ಆಗಿ ಕೊಡ್ತಾ ಹೋಗ್ತಾರೆ. ಆ ಗಿಡಗಳನ್ನ ನಾವೇನ್ ಮಾಡ್ತೀವಿ, ದೊಡ್ಡದೊಂದು ಪಾಟ್‌ಗೆ ಹಾಕ್ತಿವಿ. ಸೊ ಒಂದು ಸ್ವಲ್ಪನೂ ಕೂಡ ಗಿಡಕ್ಕೆ ಹಾನಿ ಆಗದೆ ಇರೋ ಹಾಗೆ ನಿಧಾನವಾಗಿ ತೆಗಿತೀವಲ್ಲ, ಅದೇ ರೀತಿ ಒಂದು ಗಿಡವನ್ನ ನೀವು ಬೇರು ಸಮೇತವಾಗಿ ತೆಗಿಬೇಕಂದ್ರೆ ಆ ಮಣ್ಣನ್ನ ತೇವಗೊಳಿಸಿದಾಗ ಅದನ್ನ ಸಡಿಲಗೊಳಿಸಬಹುದು. ಇಟ್ ಬಿಕಮ್ಸ್ ಲೂಸನ್. ಆದ್ರಿಂದ ಬೇರುಗಳನ್ನ ನೀರಿನಿಂದ ತೊಳೆದು ತೆಗಿಲಿಕ್ಕೆ ಈಸಿ ಆಗುತ್ತೆ. ಮತ್ತೆ ಈ ಒಂದು ಬೇರುಗಳನ್ನ ನೋಡುವಂತಹ ಕೆಲಸ ಮಾಡಿ. ಈಗ ವೀಕ್ಷಣೆ ಮುಗಿದ ನಂತರ ಸಸ್ಯಗಳನ್ನ ಪುನಃ ಭೂಮಿಯಲ್ಲಿ ನೆಡುವುದನ್ನ ಮರಿಬೇಡಿ. ಅಲ್ಲೇ ತೆಗ್ದು ಬಿಸಾಕಿ ಹೋಗ್ಬೇಡಿ. ಬದಲಿಗೆ ಮತ್ತೆ ಅದನ್ನ ಭೂಮಿಯೊಳಗೆ ನೆಡಬೇಕಾಗತ್ತೆ. ಯಾಕಂದ್ರೆ ಅದು ಮತ್ತೆ ಬೆಳೆಯುತ್ತೆ ಅಲ್ವಾ? ಪ್ರತಿಯೊಂದಕ್ಕೂ ಜೀವ ಇರುತ್ತೆ. ಈಗ ನೀವು ಸಂಗ್ರಹಿಸಿದಂತಹ ಸಸ್ಯಗಳ ಬೇರುಗಳಲ್ಲಿರುವಂತಹ ಸಾಮ್ಯತೆ ಮತ್ತು ಭಿನ್ನತೆಗಳನ್ನ ನೀವು ಗಮನಿಸಬೇಕು. ಸೊ ನಾವ್ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ? ಹೂಗಳಲ್ಲಿರುವಂತಹ ಸಾಮ್ಯತೆ ಹಾಗೂ ಭಿನ್ನತೆಯನ್ನ ನೋಡಿದ್ವಿ. ಹೂವಿನ ಪದರ ಯಾವ ರೀತಿ ಇರುತ್ತೆ, ಅದ್ರ ಒಂದು ಮೃದುಳತೆ ಯಾವ ರೀತಿ ಇರುತ್ತೆ, ಮತ್ತೆ ಅದರ ಒಂದು ಕಾಂಡ ಯಾವ ರೀತಿಯಾಗಿ ಇರುತ್ತೆ. ಸೊ ಇದನ್ನೆಲ್ಲ ಗಮನಿಸಿದೆ. ಅದಾದ ನಂತರ ಇವತ್ತಿನ ಕ್ಲಾಸ್‌ನಲ್ಲಿ ಒಂದು ಎಲೆ ಅನ್ನೋದು ಯಾವ ರೀತಿ ಇರುತ್ತೆ, ಅದು ಪ್ಯಾರಲಲ್ ಆಗಿ ಇರುತ್ತಾ, ಸಮಾಂತರವಾಗಿ ಜೋಡಣೆ ಆಗಿರುತ್ತಾ, ಅಥವಾ ಜಾಲಬಂಧದ ರೀತಿಯಲ್ಲಿ ಇರುತ್ತಾ ಅಂತೆಲ್ಲ ನಾವು ಗಮನಿಸಿದ್ವಿ. ಈಗ ನೆಕ್ಸ್ಟ್ ಹೂವಾಯ್ತು, ಕಾಯಾಯ್ತು, ಎಲೆ ಆಯ್ತು. ನೆಕ್ಸ್ಟ್ ಏನು ಉಳ್ದಿರೋದು? ಬೇರು. ಸೊ ಬೇರುಗಳ ನಡುವೆ ಇರುವಂತಹ ಡೈವರ್ಸಿಫಿಕೇಶನ್ ಅಥವಾ ವಿಶೇಷತೆಯನ್ನ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಈಗ ನಾವು ಈ ರೀತಿ ಸಂಗ್ರಹಿಸಿದಂತಹ ಸಸ್ಯಗಳ ಬೇರುಗಳಲ್ಲಿರುವಂತಹ ಸಾಮ್ಯತೆ ಮತ್ತು ಭಿನ್ನತೆಗಳು ಏನು? ಮತ್ತು ಈ ಒಂದು ಚಿತ್ರದಲ್ಲಿ ತೋರಿಸಿರುವಂತೆ ಸಸ್ಯಗಳಲ್ಲಿ, ಬೇರುಗಳಲ್ಲಿ ಯಾವ ವ್ಯತ್ಯಾಸವನ್ನ ನೀವು ಕಂಡ್ಕೊಂಡ್ರಿ ಅಂತಾನೂ ನೀವು ಹೇಳ್ಬೇಕಾಗತ್ತೆ. ಇನ್ನೊಂದು ಸಸ್ಯದ ಚಿತ್ರಣವನ್ನ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ ಬೇರಿನ ವಿವಿಧ ವಿಧಗಳಲ್ಲಿ. ಅದರಲ್ಲಿ ಸಾಸಿವೆ ಗಿಡ ಇದೆ ಮತ್ತೆ ಹುಲ್ಲಿನ ಗಿಡ ಇದೆ. ಸಾಸಿವೆ ಗಿಡದಲ್ಲಿ ಯಾವ ರೀತಿಯಾಗಿದೆ ಅಂದ್ರೆ, ಈ ರೀತಿಯಾಗಿ ಇರುತ್ತೆ ನೀವು ಬೇರು. ಸೊ ಇಲ್ಲಿ ಏನಾಗುತ್ತೆ, ಒಂದು ಬೇರು, ಒಂದು ಭಾಗ ತಾಯಿ ಬೇರಾಗಿರುತ್ತೆ. ಇದು ಒಂದು ತಾಯಿ ಬೇರಾಗಿರುತ್ತೆ. ಮದರ್ ರೂಟ್ ಅಂತ ಕರಿತೀವಿ ನಾವ್ ಇದನ್ನ. ತಾಯಿ ಬೇರಾಗಿರುತ್ತೆ.
ಈ ಬೇರಿನಿಂದ ಬೇರೆ ಬೇರೆ ಬೇರುಗಳನ್ನ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದ್ ತರದ ಬೇರುಗಳು ಅಂತ ಹೇಳಿದ್ರೆ ಇದು. ಇಲ್ಲಿ ಏನಾಗುತ್ತೆ, ತಂತು ಬೇರು ಅಂತ ಕರಿತೀವಿ ನಾವ್ ಇದನ್ನ. ತಂತು ಬೇರು ಅಂತ ಕರಿತೀವಿ. ಸೊ ಇದು ಬೇರಿನಲ್ಲಿ ಇರುವಂತಹ ಎರಡು ಪ್ರಮುಖವಾದಂತಹ ವಿಧಗಳನ್ನ ನಾವು ನೋಡ್ತಾ ಹೋಗಬಹುದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಸಿವೆ ಗಿಡದ ಬೇರುಗಳನ್ನ ಎಚ್ಚರಿಕೆಯಿಂದ ವೀಕ್ಷಿಸಿದ್ರೆ ಈ ಸಸ್ಯದ ಬೇರುಗಳು ಒಂದು ಮುಖ್ಯ ಬೇರನ್ನ ಹೊಂದಿರುತ್ತೆ. ಸೊ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಬೇರನ್ನ ಹೊಂದಿರುತ್ತೆ ಮತ್ತು ಅದರಿಂದ ಕವಲೊಡೆದು ಸಣ್ಣ ಸಣ್ಣ ಬೇರುಗಳು ಹುಟ್ಟಿರುತ್ತೆ. ಇಲ್ಲಿ ನೀವು ನೋಡಬಹುದು, ಕವಲೊಡೆದು ಸಣ್ಣ ಸಣ್ಣ ಬೇರುಗಳು ಹುಟ್ಟಿರುತ್ತೆ. ಮುಖ್ಯ ಬೇರನ್ನ ನಾವ್ ಏನಂತ ಕರಿತೀವಿ, ತಾಯಿ ಬೇರು ಅಂತ ಕರಿತೀವಿ. ಮತ್ತೆ ಈ ತಾಯಿ ಬೇರನ್ನ ಹೊಂದಿರುವಂತಹ ಸಸ್ಯಕ್ಕೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ದಾಸವಾಳ. ಅರ್ಥ ಆಯ್ತಾ? ಸಾಸಿವೆ ಗಿಡ ಒಂದು, ಇನ್ನೊಂದು ಉದಾಹರಣೆ ಅಂದ್ರೆ ದಾಸವಾಳ ಹೂ, ಹೈಬಿಸ್ಕಸ್ ಪ್ಲಾಂಟ್. ಈಗ ಇನ್ನೊಂದು ಚಿತ್ರದಲ್ಲಿ ನೀವು ಕಾಣಿಸೋ ಹಾಗೆ ಸಾಮಾನ್ಯ ಹುಲ್ಲು ಯಾವ ರೀತಿಯಾಗಿರುತ್ತೆ, ಕಾಂಡದ ಬುಡದಿಂದ ಒಂದೇ ಗಾತ್ರದ ತೆಳುವಾದಂತಹ ಬೇರುಗಳನ್ನ ನೀವು ಕಾಣಬಹುದು. ಮತ್ತೆ ಇಂತಹ ನಿಮ್ಮ ಸಂಗ್ರಹದಲ್ಲಿ ಇಂತಹ ಇತರ ಹುಲ್ಲುಗಳಿದ್ರೆ ಅದನ್ನು ಕೂಡ ನೀವು ವಿವರಿಸಬಹುದು. ಒಂದೇ ರೀತಿಯ ಸಸ್ಯದ ಬೇರಿನ ವಿಧ ಮತ್ತು ಎಲೆಗಳ ನಾಳ ವಿನ್ಯಾಸಕ್ಕೆ ಏನಾದ್ರೂ ಸಂಬಂಧ ಇದೆಯಾ, ಅದನ್ನ ಹೇಗ್ ಕಂಡು ಹಿಡಿಬಹುದು ಅನ್ನೋಂಥ ಕುತೂಹಲ ಅಥವಾ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಈಗ ನಾವು ಒಂದು ಸಂಬಂಧವನ್ನ ಕಲ್ಪಿಸೋಣ ಅಥವಾ ವಿಶ್ಲೇಷಿಸೋಣ. ಲೆಟ್ ಅಸ್ ಇಮ್ಯಾಜಿನ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಲೀಫ್ ಅಂಡ್ ದ ರೂಟ್, ಆರ್ ಲೆಟ್ ಅಸ್ ಸ್ಟಾರ್ಟ್ ಅನಲೈಸಿಂಗ್ ಇಟ್. ಈಗ ನಿಮ್ಮ ಶಾಲೆಯ ನರ್ಸರಿಯಿಂದ, ನರ್ಸರಿ ಅಂದ್ರೆ ನರ್ಸರಿ ಕ್ಲಾಸಾ? ಇಲ್ಲ, ಗಿಡಗಳನ್ನ ನಾವು ಕಾಣುವಂತಹ ಜಾಗ ನರ್ಸರಿಯಿಂದ ಅಥವಾ ಇನ್ಯಾವುದೋ ನರ್ಸರಿಯಿಂದ ಶಾಲಾ ಕೈತೋಟದಲ್ಲಿ ಗಿಡ ನೆಡಲು 5 ಸಾಮಾನ್ಯ ಸಸಿಗಳನ್ನ ಸಂಗ್ರಹಿಸಿ. ಉದಾಹರಣೆಗೆ ಈ ನಿಂಬೆ ಹುಳ್ಳಾಗಿರ್ಬಹುದು, ಚೆಂಡು ಹೂವು, ಮತ್ತೆ ನಿತ್ಯ ಪುಷ್ಪ, ಇಂತಹದ್ಗಳನ್ನ ಸೆಲೆಕ್ಟ್ ಮಾಡಿ ಅವುಗಳನ್ನ ನೆಡುವ ಮೊದಲು ಬೇರುಗಳನ್ನು ಮತ್ತು ಎಲೆಗಳಲ್ಲಿನ ನಾಳ ವಿನ್ಯಾಸವನ್ನ ವೀಕ್ಷಿಸಬೇಕಾಗುತ್ತೆ. ಕೋಷ್ಟಕದಲ್ಲಿ ತೋರಿಸಿರೋ ಹಾಗೆ. ಸೊ ಈ ಒಂದು ಕೋಷ್ಟಕವನ್ನ ಫಿಲ್ ಮಾಡ್ಬೇಕಾಗುತ್ತೆ. ಈ ಸಸ್ಯಗಳ ಎಲೆಯ ನಾಳ ವಿನ್ಯಾಸ ಮತ್ತು ಬೇರಿನ ವಿಧದ ನಡುವಿನ ಸಂಬಂಧವನ್ನ ಗಮನಿಸಿದ್ರಾ? ಸೊ ಆ ಎಲೆಗಳು ಒಂದು ರೀತಿಯಾಗಿರೋದಕ್ಕೂ ಬೇರಿನ ವಿಧಕ್ಕೂ ಒಂದು ಸಂಬಂಧ ಇರುತ್ತೆ. ನಿತ್ಯ ಪುಷ್ಪ ಸಸ್ಯವು ತಾಯಿ ಬೇರನ್ನ ಹೊಂದಿದ್ದು ಅದರ ಎಲೆಗಳು ಜಾಲಬಂಧದ ವಿನ್ಯಾಸದಲ್ಲಿ ಇರುತ್ತೆ. ಸೊ ಯಾವ್ದ್ಯಾವ್ದು ತಾಯಿ ಬೇರನ್ನ ಹೊಂದಿರುತ್ತೋ ಅದು ಜಾಲಬಂಧ ವಿನ್ಯಾಸದಲ್ಲಿ ಇರುತ್ತೆ. ಜಾಲಬಂಧ ನಾಳ ವಿನ್ಯಾಸವು ಹೊಂದಿರುವ ಇತರೆ ಸಸ್ಯಗಳು ತಾಯಿ ಬೇರನ್ನ ಹೊಂದಿದೆಯೇ? ಇನ್ನೊಂದೆಡೆ ನಿಂಬೆ ಹುಲ್ಲು ತಂತು ಬೇರುಗಳನ್ನ ಮತ್ತು ಅದರ ಎಲೆ ಸಮಾಂತರ ನಾಳ ವಿನ್ಯಾಸವನ್ನ ಹೊಂದಿದೆ. ಸೊ ಸಮಾಂತರ ನಾಳ ವಿನ್ಯಾಸ ಹೊಂದಿರುವ ಇತರೆ ಸಸ್ಯಗಳು ತಂತು ಬೇರನ್ನ ಹೊಂದಿರ್ತದೆಯೇ? ಸಾಮಾನ್ಯವಾಗಿ ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವ ಸಸ್ಯಗಳು ತಾಯಿ ಬೇರನ್ನ ಹಾಗೂ ಸಮಾಂತರ ನಾಳ ವಿನ್ಯಾಸ ಹೊಂದಿರುವ ಸಸ್ಯಗಳು ತಂತುರು ಬೇರನ್ನ ಹೊಂದಿರುತ್ತೆ. ಸೊ ಇನ್ ಜನರಲ್ ಯಾವ್ದ್ರಲ್ಲಿ ತಾಯಿ ಬೇರಿರ್ತೋ ಇದು ಬಂದ್ಬಿಟ್ಟು ಇದು ಬಂದು ಯಾವ ತರದಾಗಿರುತ್ತೆ, ದಾಸವಾಳ ಅಥವಾ ಸಾಸಿವೆ ಎಲೆಗಳು ಈ ರೀತಿಯಾದಂತಹ ಗಿಡಗಳಾಗಿರುತ್ತೆ. ಸೊ ಯಾವ್ದ್ಯಾವ್ದು ತಾಯಿ ಬೇರನ್ನ ಹೊಂದಿರುತ್ತೋ ಅದರ ಎಲೆಗಳು ಕೂಡ ಜಾಲ ಬಂಧ ವಿನ್ಯಾಸವನ್ನ ಹೊಂದಿರುತ್ತೆ. ಅದೇ ತರ ಯಾವ್ದ್ಯಾವ್ದು ತಂತು ಬೇರನ್ನ ಹೊಂದಿರುತ್ತೋ ಅವುಗಳು ಪ್ಯಾರಲಲ್ ಅಥವಾ ನೇರವಾದಂತಹ ವಿನ್ಯಾಸವನ್ನ ಹೊಂದಿರುತ್ತೆ ಅಥವಾ ತಂತು ಬೇರು ವಿನ್ಯಾಸವನ್ನ ಹೊಂದಿರುತ್ತೆ. ಎಲೆಗಳು ಈ ತರ ಉದ್ದವಾಗಿ ಪ್ಯಾರಲಲ್ ಆಗಿ ಇರುತ್ತೋ, ಹಿಂಗೆ ಎರಡೂ ಕಡೆ ಸಮಬದಿಯಾಗಿ ಈ ರೀತಿ ಗೆರೆಗಳಿರುತ್ತೋ ಅದನ್ನ ನಾವು ಪ್ಯಾರಲಲ್ ಲೀವ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೇರವಾದಂತಹ ಗೆರೆಗಳನ್ನ ಹೊಂದಿರುವಂತಹ ಎಲೆಗಳು. ಅಂತಹ ಎಲೆಗಳು ಏನಾಗಿರುತ್ತೆ, ತಂತು ಬೇರನ್ನ ಹೊಂದಿರುತ್ತೆ. ಯಾವ್ದ್ರಲ್ಲಿ ತಾಯಿ ಬೇರಿಂದ ಬೇರೆ ಬೇರೆ ಬೇರುಗಳು ಹೊರಬರುತ್ತೋ ಅಂಥವುಗಳು ಜಾಲಬಂಧದ ವ್ಯವಸ್ಥೆಯನ್ನ ಹೊಂದಿರುತ್ತೆ. ಈಗ ಕಡಲೆ ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವೆ ಎಲೆ ಮತ್ತು ತಾಯಿ ಬೇರನ್ನ ಹೊಂದಿರುತ್ತೆ ಸಸ್ಯಕ್ಕೆ ಇದು ಉದಾಹರಣೆಯಾಗಿದೆ. ಗೋಧಿ ಸಮಾಂತರ ನಾಳ ವಿನ್ಯಾಸ ಹೊಂದಿರುವ ಎಲೆ ಮತ್ತು ತಂತುರು ಬೇರು ಹೊಂದಿರುವ ಸಸ್ಯಕ್ಕೆ ಒಂದು ಉದಾಹರಣೆ ಆಗಿರುತ್ತೆ.
ಈಗ ಸಸ್ಯದ ಎಲೆಯ ನಾಳ ವಿನ್ಯಾಸ, ಬೇರಿನ ವಿಧ ಮತ್ತು ಬೀಜದ ನಡುವೆ ಏನಾದ್ರೂ ಸಂಬಂಧ ಇದೆಯಾ ಅಂತ ಅದನ್ನ ಕೂಡ ನಾವು ಚೆಕ್ ಮಾಡ್ತಾ ಹೋಗಬಹುದು. ಚಟುವಟಿಕೆ 2.8 ಮಾಡೋದ್ರ ಮೂಲಕ. ಈಗ 2 ಅಥವಾ 3 ದಿನಗಳ ಕಾಲ ಕಡಲೆ ಮತ್ತು ಜೋಳದ ಬೀಜಗಳನ್ನ ನೀರಿನಲ್ಲಿ ನೆನೆಸಿಡ್ಬೇಕಾಗತ್ತೆ. ಎಷ್ಟ್ ದಿನ? 2ರಿಂದ 3 ದಿನ. ಓಕೆ. ಬೋರಿಂಗ್ ಆಗ್ತಾ ಇದೆಯಾ? ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆಯಾ? ಓಕೆ. ಆಕ್ಟಿವ್ ಆಗಿದ್ದೀರಾ ಅಲ್ಲ? ಓಕೆ. ಕಡಲೆ ಬೀಜದ ಸಿಪ್ಪೆಯನ್ನ ತೆಗೀರಿ. ಈಗ ಕಡಲೆ ಮತ್ತು ಜೋಳದ ಬೀಜವನ್ನ ರಚನೆಯನ್ನ ಗಮನಿಸಿ. ಅವು ಒಂದೇ ರೀತಿಯಾಗಿದೆಯಾ ಅಥವಾ ಇಲ್ಲ ಗಮನಿಸಿ. ಈಗ ಮನೇಲಿ ಜೋಳದ ಕಾಳು ಹಾಗೂ ಕಡಲೆ ಬೇಳೆ ಇದ್ರೆ ಈ ರೀತಿಯಾದಂತಹ ಪ್ರಯೋಗವನ್ನ ಮಾಡಬಹುದು ವಿತ್ ಯುವರ್ ಪೇರೆಂಟ್ಸ್ ಇನ್ಸ್ಟ್ರಕ್ಷನ್. ಅರ್ಥ ಆಯ್ತಾ? ಸುಮ್ನೆ ನೀವಾಗೆ ಏನೋ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಾಗುತ್ತೆ, ನಿಮ್ಗೆ ನೆನಪಿರೋ ಹಾಗೆ ಕೆಲವೊಂದಿಷ್ಟು ಧಾನ್ಯಗಳನ್ನು ನಾನು ತೋರಿಸಿದ್ದೆ ನಿಮ್ಗೆ ಕ್ಲಾಸ್ನಲ್ಲಿ. ಕೆಲವೊಂದು ಧಾನ್ಯಗಳು ದ್ವಿದಳ ಧಾನ್ಯವಾಗಿರುತ್ತೆ. ದ್ವಿದಳ ಧಾನ್ಯ ಅಂತ ಹೇಳಿದ್ರೆ ದ್ವಿದಳ, ಅಂತ ಹೇಳಿದ್ರೆ ಏನು? 2 ಅಂತ ಅರ್ಥ. ಸೊ ಅಂತದ್ನ ನಾವು ಡೈಕಾಟ್ ಸೀಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಮತ್ತೆ ಒಂದು ದಳವನ್ನ ಹೊಂದಿರುವಂತಹ ಸಸ್ಯಗಳಿಗೆ ಮೋನೋಕಾಟ್ ಸೀಡ್ಸ್ ಅಂತ ಕರಿತೀವಿ. ಕೆಲವೊಂದ್ ಕಡೆ ಸಿಂಗಲ್ ಆಗಿರುವಂತಹ ಆ ಗಿಡಗಳಿರುತ್ತೆ ಅಂತ ಹೇಳ್ತಿರ್ತಾರಲ್ವಾ, ಮೋನೋಕಾಟ್ ಸೀಡ್ ಅಂತ ಹೇಳ್ತೀವಿ. ಉದಾಹರಣೆಗೆ ಜೋಳ. ಹೇಗಿರುತ್ತೆ ಜೋಳ? ಲಾಸ್ಟ್ ಟೈಮ್ ನನ್ನ ಕ್ಲಾಸ್ ನಲ್ಲಿ ತೋರಿಸಿದ್ದೆ. ಈ ರೀತಿಯಾಗಿ ಇರುತ್ತೆ. ಹೌದಾ? ಬೇರಿನ್ ಕಾಟಿಲಿಡನ್ಸ್ ಅಥವಾ ಈ ಕಡಲೆ ಬೇಳೆ ಅನ್ನೋದು ಈ ರೀತಿಯಾಗಿ ಇರುತ್ತೆ. ಓಕೆ. ಸೊ ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೊಬಹುದು ಅಂತ ಹೇಳಿದ್ರೆ, ಯಾವ ಒಂದು ಕಡಲೆಬೇಳೆ ಅಂತವೆಲ್ಲ 2 ಭಾಗವಾಗಿ ನಾವದನ್ನ ಸ್ಪ್ಲಿಟ್ ಮಾಡಬಹುದು. ಆ ಒಂದು ಭಾಗವನ್ನ ನಾವು ಕಾಟಿಲೀಡನ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತಾ ಹೋಗ್ತೀವಿ? 2 ಭಾಗವನ್ನ ನಾವು ಸ್ಪ್ಲಿಟ್ ಮಾಡಿರೋದಕ್ಕೆ ನಾವು ಅದನ್ನ ಬೀಜದಳ ಅಥವಾ ಕಾಟಿಲಿಡನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬೀಜದಳ ಅಂತ ಕರಿತೀವಿ. ಈ ಟರ್ಮಿನಾಲಜೀಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೋದು ತುಂಬಾ ತುಂಬಾ ಅವಶ್ಯಕ ಆಗ್ತಾ ಬರುತ್ತೆ. ಈಗ ಬೀಜದಲ್ಲಿ 2 ಬೀಜದಳವನ್ನ ಹೊಂದಿರುವಂತಹ ಧಾನ್ಯಗಳನ್ನ ನಾವು ದ್ವಿದಳ ಸಸ್ಯಗಳು ಅಂತ ಕರಿತೀವಿ. ಗೊತ್ತಾಯ್ತಾ? 2 ತರವಾದಂತಹ ಬೀಜಗಳನ್ನ ಹೊಂದಿರುವಂತ ಸಿಂಗಲ್ ಆಗಿರುವಂತದಕ್ಕೆ ಮೋನೋಕಾಟಿಲಿಡನ್, 2 ಬೀಜಗಳನ್ನ ಹೊಂದಿರೋದಕ್ಕೆ ಡೈಕಾಟಿಲಿಡನ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇದು ಮೋನೋಕಾಟಿಲಿಡನ್, ಡೈಕಾಟಿಲಿಡನ್? ಡೈಕಾಟಿಲಿಡನ್. ಇದು ಮೋನೋಕಾಟಿಲಿಡನ್. ಓಕೆ. ಈಗ ಸಸ್ಯದ ಬೀಜದಳಗಳ ಸಂಖ್ಯೆ, ಬೇರಿನ ವಿಧ ಮತ್ತು ಎಲೆಗಳ ನಾಳ ವಿನ್ಯಾಸ ಯಾವ ಸಂಬಂಧವನ್ನ ನೀವು ಗಮನಿಸ್ತೀರಾ? ದ್ವಿದಳ ಸಸ್ಯಗಳು ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಏಕದಳ ಸಸ್ಯಗಳು ಸಮಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರು ವ್ಯವಸ್ಥೆಯನ್ನ ಹೊಂದಿರುತ್ತೆ. ಸೊ ಈಗ ಟ್ವಿಸ್ಟ್ ಅನ್ನ ನೀವು ಕಾಣ್ತಾ ಹೋಗ್ಬೋದು. ಏನಂತ ಹೇಳಿದ್ರೆ, ಈ ಡೈಕಾಟಿಲಿಡನ್ಸ್ ಅಂತ ನಾವ್ ಏನ್ ಕರಿತೀವಿ, ದ್ವಿದಳ ಸಸ್ಯಗಳು ಏನಾಗುತ್ತೆ, ಅವುಗಳಲ್ಲಿ ಇರುವಂತಹ ಸಸ್ಯಗಳು ಜಾಲಬಂಧವನ್ನ ಹೊಂದಿರುತ್ತೆ ಮತ್ತು ಅವುಗಳಲ್ಲಿ ಜಾಲಬಂಧ ನಾಳ ವಿನ್ಯಾಸ ಇರುತ್ತೆ ಮತ್ತೆ ತಾಯಿ ಬೇರು ವ್ಯವಸ್ಥೆಯನ್ನು ಕೂಡ ಹೊಂದಿರುತ್ತೆ. ಜೊತೆಗೆ ಏಕದಳ ಸಸ್ಯಗಳು ಸಮಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರು ವ್ಯವಸ್ಥೆ ಇವೆರಡನ್ನ ಕೂಡ ಅದು ಹೊಂದಿರುತ್ತೆ. ಅರ್ಥ ಆಯ್ತಾ? ಈಗ ನೀವು ಕೆಲವು ಗುಣಗಳ ಆಧಾರದ ಮೇಲೆ ಸಸ್ಯಗಳನ್ನ ಗುಂಪುಗೂಡಿಸಲು ಕಲ್ತ್ಕೊಬೇಕಾಗತ್ತೆ. ಈಗ ನಾವು ಪ್ರಾಣಿಗಳನ್ನ ಗುಂಪುಗೂಡಿಸೋದು ಇನ್ನಷ್ಟು ವಿವರವಾಗಿ ಅನ್ವೇಷಣೆಯನ್ನ ಮಾಡ್ತಾ ಹೋಗೋಣ. ಸಸ್ಯಗಳ ತರನೇ ಪ್ರಾಣಿಗಳು ಸಹ ಒಂದಕ್ಕಿಂತ ಇನ್ನೊಂದು ಗಮನಾರ್ಹವಾಗಿ ಬೇರೆಯಾಗಿದೆ. ಇಷ್ಟೊಂದು ವ್ಯಾಪಕ ವೈವಿಧ್ಯತೆ ಇರುವಂತಹ ಪ್ರಾಣಿಗಳನ್ನ ಹೇಗೆ ಗುಂಪುಗೊಳಿಸೋದು?
ಇವುಗಳನ್ನ ಗುಂಪುಗಳಾಗಿಸಲು ಯಾವ ಗುಣಗಳನ್ನ ನಾವು ಆಲೋಚಿಸಬೇಕಾಗತ್ತೆ? ಚಟುವಟಿಕೆ 2.3 ಹಿಂದೆ ಮಾಡಿರುವಂತಹ ಚಟುವಟಿಕೆಯನ್ನ ಗಮನ ಹರಿಸೋದಾದ್ರೆ, ಈಗಾಗ್ಲೇ ಪ್ರಾಣಿಗಳು ಕೆಲವು ಗುಣಗಳ ಆಧಾರದ ಮೇಲೆ ಗುಂಪುಗೂಡಿಸಿರುವಿರಿ. ಇನ್ನು ಕೆಲವು ಹೆಚ್ಚು ವಿವರವನ್ನ ಅನ್ವೇಷಿಸಬೇಕಾಗತ್ತೆ. ಈಗ ಒಂದೊಂದೇ ನಾವು ಕಲೀಲಿಕ್ಕೆ ಶುರು ಮಾಡೋಣ. ಈಗ ಪ್ರಾಣಿಯ ಕಡೆ ಹೋಗೋಕ್ಕಿಂತ ಮುಂಚೆ ನಾನು ಆ ಒಂದು ರೂಟ್ಸ್‌ಗಳ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಬೇರುಗಳ ಬಗ್ಗೆ ಮಾತಾಡ್ತಿದ್ನಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡೋಣ. ಈ ರೀತಿ ಒಂದು ತಾಯಿ ಬೇರಿನಿಂದ ಬೇರೆ ಬೇರೆ ಬೇರುಗಳನ್ನ ಪಡ್ಕೊಳ್ಳುವಂತಹ ನಾವೊಂದಿಷ್ಟು ತರಕಾರಿಗಳಾಗಿರಬಹುದು ಅಥವಾ ಸಸ್ಯಗಳಾಗಿರಬಹುದು. ಇವುಗಳನ್ನ ಏನಂತ ಕರಿತೀವಿ ನಾವು? ತಾಯಿ ಬೇರಿರುತ್ತೆ. ತಾಯಿ ಬೇರಿಂದ ಅದು ಬೇರೆ ಬೇರುಗಳನ್ನ ಪಡ್ಕೊಂತಾ ಹೋಗುತ್ತೆ. ಇಂತಹ ಸಸ್ಯಗಳನ್ನ ನಾವು ಅಂದ್ರೆ ತಾಯಿ ಬೇರಿನ ಕವಲೊಡೆದಿರುತ್ತೆ. ಅಂತಹದ್ನ ನಾವ್ ಏನಂತ ಕರಿತೀವಿ? ತಾಯಿ ಬೇರು ವ್ಯವಸ್ಥೆ, ಟ್ಯಾಪ್ ರೂಟ್ ವ್ಯವಸ್ಥೆ ಇರುವಂತಹದ್ದು ಅಂತ ಕರಿತೀವಿ. ಹಾಗೇನೆ ಅದೇ ರೀತಿ ತಂತು ಬೇರು ವ್ಯವಸ್ಥೆ ಇರುವಂತಹ ಹುಲ್ಲುಗಳು. ಇದ್ರಲ್ಲಿ ಬೇರಿನ ವಿಧಗಳನ್ನ ನೀವು ಗಮನಿಸ್ತಾ ಹೋಗಬಹುದು. ಈ ಒಂದು ಕ್ಯಾರೆಟ್ ಅನ್ನ ನೀವು ಗಮನಿಸಿದಾಗ ಕಾಣ್ತಾ ಇದ್ಯಾ? ದೊಡ್ಡದ್ ಮಾಡ್ತಾ ಇದೀವಿ. ಇದ್ರಲ್ಲಿ ತಾಯಿ ಬೇರ್ ಬಂದಿದೆ. ತಾಯಿ ಬೇರಿನಿಂದ ಬೇರೆ ಬೇರೆ ಬೇರುಗಳು ಹೊರಬಂದಿರೋದನ್ನ ನೀವು ಕಾಣಬಹುದು. ಅದೇ ತಂತು ಬೇರು ವ್ಯವಸ್ಥೆ ಇರುವಂತ ಹುಲ್ಲುಗಳಲ್ಲಿ ಬೇರುಗಳು ಯಾವ ರೀತಿ ಇದೆ? ಸಮಾನಾಂತರದಲ್ಲಿ ಸಮಾನವಾದಂತಹ ಸೈಜ್ ನಲ್ಲಿ ಇದು ಸ್ಪ್ಲಿಟ್ ಆಗಿರೋದು, ಡಿಸ್ಟ್ರಿಬ್ಯೂಟ್ ಆಗಿರೋದು ಕಾಣ್ತಾ ಹೋಗುತ್ತೆ. ಅದೇ ರೀತಿ ರೂಟ್ ಸಿಸ್ಟಮ್ ಅಂತ ಕರಿತೀವಿ. ಟ್ಯಾಪ್ ರೂಟ್ ಅಂತ ಕರಿತೀವಿ. ಯಾವ್ದಕ್ಕೆ ತಾಯಿ ಬೇರುಗಳಿರುತ್ತೆ ಅಂಥವನ್ನ ನಾವು ಟ್ಯಾಪ್ ರೂಟ್ ಅಂತ ಕರಿತಾ ಹೋಗ್ತೀವಿ. ಸೂಕ್ಷ್ಮವಾಗಿ ಗಮನಿಸಿ. ಒಂದು ಬೇರಿರುತ್ತೆ. ಒಂದು ದೊಡ್ಡ ಬೇರಿರುತ್ತೆ. ಅದರಿಂದ ಬೇರೆ ಬೇರೆ ರೂಟ್‌ಗಳು, ಬೇರೆ ಬೇರೆ ಬೇರುಗಳು ಹೊರಬಂದಿರುತ್ತೆ. ಕ್ಯಾರೆಟ್ ಆಗಿರ್ಬಹುದು, ಬೀಟ್ರೂಟ್ ಆಗಿರಬಹುದು ಅಥವಾ ಆನಿಯನ್ಸ್ ಆಗಿರಬಹುದು, ಸ್ಪ್ರಿಂಗ್ ಆನಿಯನ್ಸ್ ಅಂತ ನಾವೇನ್ ಕರಿತೀವಿ, ಗೆಡ್ಡೆಗಳಾಗಿರಬಹುದು. ಒಂದು ಬೇರಿನಿಂದ ಬೇರೆ ಬೇರೆ ಬೇರುಗಳು ಬೆಳೀತಾ ಹೋಗುತ್ತೆ. ದಿನನಿತ್ಯ ನೀವು ಈ ತರಕಾರಿಗಳನ್ನ ಬಳಸ್ತಾ ಇರ್ತೀರಾ ಅಲ್ವಾ? ಸೊ ಇನ್ಮುಂದೆ ಈ ತರಕಾರಿಗಳನ್ನ ಬಳಸ್ತಾ ಇರ್ಬೇಕಾದ್ರೆ, ಸೊ ಈ ತರಕಾರಿಗಳು ಯಾವ ಒಂದು ಬೇರೆ ರೀತಿಯಲ್ಲಿ ಅದು ಇರುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬಹುದು. ಸೊ ಈಗ ನಿಮ್ಗೆ ಗೊತ್ತಾಗಿರುತ್ತೆ ಇವೆಲ್ಲ ತಾಯಿ ಬೇರನ್ನ ಹೊಂದಿರುತ್ತೆ ಅಂತ. ಅದೇ ರೀತಿ ನಾಳ ಬೇರುಗಳನ್ನ ಹೊಂದಿರುವಂತಹ ಗಿಡಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಫೈಬ್ರಸ್ ರೂಟ್ ಅಂತ ಕರಿತೀವಿ. ಏನಂತೀವಿ? ಫೈಬ್ರಸ್ ರೂಟ್ ಅಂತ ಕರಿತೀವಿ. ಬೇರೆ ಬೇರೆ ಬೇರುಗಳನ್ನ ಇದು ಹೊಂದಿರುತ್ತೆ ಸಮಾಂತರವಾಗಿ. ಓಕೆ. ಕೆಲವೊಂದಿಷ್ಟು ನೋಟ್ಸ್‌ಗಳನ್ನ ನಿಮ್ಗೋಸ್ಕರ ನಾನು ಪ್ರಿಪೇರ್ ಮಾಡ್ಕೊ ಬಂದೆ. ಸಮಯದ ಅಭಾವ ಇದೆ. ಕ್ವಿಕ್ ಆಗಿ ನಾನು ನಿಮ್ಗೆ ಓದಿ ಹೇಳ್ತೀನಿ. ಇದನ್ನ ನೀವು ಅರ್ಥೈಸ್ಕೊಂಡ್ರೆ ಅಂದ್ರೆ ಬೇರುಗಳಲ್ಲಿ ಇರುವಂತಹ ವ್ಯತ್ಯಾಸಗಳನ್ನ ಅರ್ಥೈಸ್ಕೊಂಡ್ರೆ ಸಾಕು. ಸೊ ಇವತ್ತಿನ ಕ್ಲಾಸ್‌ನಲ್ಲಿ ಮೇಯ್ನ್ ಆಗಿ ನೀವು ಎಲೆಗಳಲ್ಲಿ ಇರುವಂತಹ ಆ ಒಂದು ಜಾಲಬಂಧ ಆಗಿರಬಹುದು ಅಥವಾ ನೇರ ಅನುಪಾತದಲ್ಲಿ ಇರುವಂತಹ ಪ್ಯಾರಲಲ್ ವೇನ್ಸ್‌ಗಳಿರುವಂತಹ ಎಲೆಗಳ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ಬೇರುಗಳ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂತಾ ಹೋಗೋಣ. ಈಗ ಕ್ಯಾರೆಟ್. ಈ ಕ್ಯಾರೆಟ್ ಏನಿದೆ ಇದು ಕಿತ್ತಳೆ ಬಣ್ಣದಲ್ಲಿ ಇರುತ್ತೆ. ಇದು ತಿನ್ನಬಹುದಾದಂಥದ್ದು ಆಗಿರುತ್ತೆ. ಆ ಕ್ಯಾರೆಟ್ ಅನ್ನ ತಿನ್ನುವಂತಹ ಭಾಗ ಏನಿದೆಯಲ್ಲ ಅದನ್ನ ನಾವು ಟ್ಯಾಪ್ ರೂಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ಅದೇ ರೀತಿ ಮೂಲಂಗಿ ಇನ್ನೊಂದು ಎಕ್ಸಾಂಪಲ್. ಈ ಒಂದು ಟ್ಯಾಪ್ ರೂಟ್ ಅಥವಾ ತಾಯಿ ಬೇರು ಇರುವಂತಹ ಪದಾರ್ಥಗಳಿಗೆ, ತರಕಾರಿಗಳಿಗೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಮೂಲಂಗಿ. ಮೂಲಂಗಿ ಮಧ್ಯದಲ್ಲಿ ಅಗಲವಾಗಿ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಮೊನಚಾಗಿರುವಂತಹ ಟ್ಯಾಪ್ ರೂಟ್ ಅನ್ನ ಹೊಂದಿರುತ್ತೆ. ಅದೇ ರೀತಿ ಟರ್ನಿಪ್ ಅಂತ ಒಂದಿದೆ. ಅದು ಕೂಡ ಒಂದು ತರಕಾರಿನೇ. ಇದು ಕೂಡ ಮೇಲ್ಭಾಗದಂತಹ ಟ್ಯಾಪ್ ರೂಟ್ ಅನ್ನ ಹೊಂದಿರುತ್ತೆ ಮತ್ತು ಇದು ಮೇಲ್ಭಾಗದಲ್ಲಿ ಬಹಳ ಅಗಲವಾಗಿರುತ್ತೆ ಮತ್ತು ಕೆಳಭಾಗದಲ್ಲಿ ಇದ್ದಕ್ಕಿದ್ದಂತೆ ಬಾಲದಂತೆ ಮೊಟ್ಕಾಗುತ್ತೆ. ಸಾಸಿವೆ, ನಾ ಆಗ್ಲೇ ಸಾಸಿವೆ ಗಿಡದ ಎಕ್ಸಾಂಪಲ್‌ನೇ ಕೊಟ್ಟಿದ್ದೆ. ಇದು ಕೂಡ ಟ್ಯಾಪ್ ರೂಟ್ ವ್ಯವಸ್ಥೆಯನ್ನ ಹೊಂದಿರುತ್ತೆ. ಇನ್ನು ಬೀಟ್ರೂಟ್ ಕೂಡ ಟ್ಯಾಪ್ ರೂಟ್ ಅನ್ನ ಹೊಂದಿರುತ್ತೆ. ಪರ್ಸ್ಲೆ ಅಂತ ಒಂದ್ ಬರುತ್ತೆ. ಪಾರ್ಸ್ಲಿಯ ಟ್ಯಾಪ್ ರೂಟ್ ಅನ್ನ ಇದು ಕೂಡ ಹೊಂದಿದೆ.
ಮತ್ತೆ ಕೊತ್ತಂಬರಿ ಗಿಡ ಅಂದ್ರೆ ಈ ಧನ್ಯ ಕಾಳುಗಳು ಅಂತ ಹೇಳಿರ್ತೀವಿ, ಕೇಳಿದ್ದೀರಾ? ಕೊರಿಯಾಂಡರ್ ಅಂತೀವಲ್ಲ, ಈ ಕೊತ್ತಂಬರಿ ಕೂಡ ಟ್ಯಾಪ್ ರೂಟ್ ವ್ಯವಸ್ಥೆಯನ್ನ ಹೊಂದಿರುತ್ತೆ. ಸೊ ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಟ್ಯಾಪ್ ರೂಟ್ ಮತ್ತೆ ಫೈಬರಸ್ ರೂಟ್ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಸೊ ಅದೇ ರೀತಿ ಡೈಕಾಟ್ ಸೀಡ್ಸ್, ಮೊನೊಕಾಟ್ ಸೀಡ್ಸ್ ಗಳ ಬಗ್ಗೆ ಕೂಡ ನಾವು ತಿಳ್ಕೊಂತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಶಿಕ್ಷಕರಿಗೆ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.